ಹಿಡನ್ ಚಾರ್ಜಸ್ಗಳು ಇರ್ತವೆ. ಈ ಗಾಡಿಗೂ ಹಾಕವ್ರೆ ಎಷ್ಟು ಅಂತ ಎಲ್ಲ ಹೇಳ್ತೀನಿ, ಅದರಿಂದ ಹೆಂಗ್ ತಪ್ಸ್ಕೋಬಹುದು ಅಂತಾನು ಹೇಳ್ತೀನಿ. ಡೆಲಿವರಿ ಸ್ಕ್ಯಾಮು. ಟೋಟಲ್ ಆನ್ ರೋಡ್ ಪ್ರೈಸ್ ಬಂದು ಇವಾಗ ಇದೊಂಚೂರು ಕಟ್ಟಾಯ್ತು ನೋಡಿ, ಹೆಂಗ್ ಸಡನ್ ಆಗಿ ಹೇಳ್ದ್ಬಿಟ್ಟ. ರೋಡಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಏನು ಗುರು, ನಮ್ಮ ಮಡಿಯಾದಲ್ಲಿ ಇಷ್ಟೊಂದು ಟ್ರಾಫಿಕ್ ಇವತ್ತು. ಅದು ಟ್ರಾಫಿಕ್ ಲೈಟ್ ಹಾಕಿಲ್ಲ ಅಂದ್ರೂ ಒಂದೇ ಸೈಡ್ ಎಲ್ಲ ಕೂತ್ಕೊಂಡವ್ರೆ. ಸೊ ಇವತ್ತು ಈ ವಿಡಿಯೋಲಿ ನನ್ನ ಜಿ ಟಿದು ಟೋಟಲ್ ಆನ್ ರೋಡ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳ್ತೀನಿ ನಿಮ್ಗೆ ಇವತ್ತು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದ್ರ ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟು, ಇದ್ರ ರೋಡ್ ಟ್ಯಾಕ್ಸ್ ಎಷ್ಟು, ಎಕ್ಸ್ಟೆಂಡೆಡ್ ವಾರಂಟಿಗೆ ಎಷ್ಟಾಯಿತು, ಎಕ್ಸ್ಟೆಂಡೆಡ್ ವಾರಂಟಿ ಇದೆ ಇದಕ್ಕೆ, ಅದ್ರ ಕಾಸ್ಟ್ ಎಷ್ಟು, ಮತ್ತು ಹಿಡನ್ ಚಾರ್ಜಸ್ಗಳು ಇರ್ತವೆ. ನಿಮ್ಗೆ ಗೊತ್ತಿಲ್ದಂಗೆ ಕೆಲವು ಚಾರ್ಜಸ್ಗಳನ್ನ ಹಾಕಿರ್ತಾರೆ. ಈ ಗಾಡಿಗೂ ಹಾಕವ್ರೆ ಎಷ್ಟು ಅಂತ ಎಲ್ಲ ಹೇಳ್ತೀನಿ, ಅದರಿಂದ ಹೆಂಗೆ ತಪ್ಸ್ಕೋಬೋದು ಅಂತಲೂ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಾನು ಬುಕ್ ಮಾಡಿದ್ದೆ 21 ಫೆಬ್ರವರಿ. ಆಮೇಲೆ ಬುಕ್ಕಿಂಗ್ ಅಮೌಂಟ್ ಬಂದು 10,000 ಅಷ್ಟೇ. ನೀವೇನಾದ್ರು ಕಸ್ಟಮೈಸ್ ಮಾಡ್ತೀರಾ ಅಂತ ಅಂದರೆ, ಕಸ್ಟಮೈಸ್ ಅಂದರೆ ಟೂರಿಂಗ್ ಸೀಟ್ ಏನಾದ್ರು ಎಕ್ಸ್ಟ್ರಾ ಹಾಕ್ಸ್ಕೊತಿದ್ದೀರಾ ಅಂದರೆ 20,000 ಆಗುತ್ತೆ ಬುಕ್ಕಿಂಗ್ ಅಮೌಂಟು. ನನ್ನ ಹತ್ರ 10,000 ಅಷ್ಟೇ ಇದ್ದಿದ್ದು. ನಮ್ಮ ಮನೇಲೇ ಹಿಡಿರಲಿಲ್ಲ, ನಾನು ಗಾಡಿ ತಗೊತಾ ಇರೋದು. 10,000 ಅರೇಂಜ್ ಆಗಿತ್ತು ನನ್ನ ಹತ್ರ. ಅದಕ್ಕೋಸ್ಕರ ನಾನು ಕಸ್ಟಮೈಸ್ ಮಾಡಿಸ್ಲಿಲ್ಲ ಗಾಡಿನ. ಕಸ್ಟಮೈಸ್ ಮಾಡಿಸಿದ್ರೆ ನೀವು ತಗೊಳ್ಳೇಬೇಕು ಗಾಡಿನ, ಬೇರೆಯವ್ರಿಗೂ ಕೊಡೋಕ್ಕೂ ಆಗಲ್ಲ ಅದನ್ನ ಬಂದ್ಬಿಟ್ರೆ ಒಂದ್ಸತಿ. ಆಮೇಲೆ ನೀವು ಏನಾದ್ರು ತಗೊಳ್ಳೋ ಪ್ಲ್ಯಾನ್ಸ್ ಇದ್ದರೆ, ಪಕ್ಕಾ ಫಿಕ್ಸ್ ಆಗಿದ್ರೆ ನೀವು ಕಸ್ಟಮೈಸ್ ಮಾಡಿಸಿ ಟೂರಿಂಗ್ ಸೀಟ್ ತಗೊಳ್ಳಿ ಅಂತ ನನ್ನ ರೆಕಮೆಂಡೇಶನ್ನು. ಏನಕ್ಕಂದರೆ ಟೂರಿಂಗ್ ಸೀಟು ಸಖತ್ ಕಂಫರ್ಟ್ ಕೊಡುತ್ತೆ. ನೀವು ಗಾಡಿ ಬಂದಾದ್ಮೇಲೆ ಟೂರಿಂಗ್ ಸೀಟ್ ತೊಗೊಂಡ್ರೆ 4,000 ಆಗುತ್ತೆ ಎಕ್ಸ್ಟ್ರಾ. ಬಟ್ ಗಾಡಿ ಬರೋಕ್ಕಿಂತ ಮುಂಚೆನೇ ತೊಗೊಂಡ್ರೆ, ನೀವು ಏನು ಬುಕ್ ಮಾಡ್ತೀರಲ್ಲ, ಬುಕ್ ಮಾಡೋ ಟೈಮಲ್ಲೇ ಆ್ಯಡ್ ಮಾಡಿಸ್ಬೇಕು. ಅದನ್ನ ಬುಕ್ ಮಾಡೋ ಟೈಮಲ್ಲಿ ಆ್ಯಡ್ ಮಾಡಿಸಿದ್ರೆ ಬರೀ 2,000 ಎಕ್ಸ್ಟ್ರಾ ಅಷ್ಟೇ ನಿಮಗೆ. ಯಾಕೆಂದರೆ ಈ ಸ್ಟಾಕ್ ಸೀಟ್ ಏನು ಕೊಟ್ಟೋರು ಇವಾಗ, ಆ ಸ್ಟಾಕ್ ಸೀಟ್ನ ಎಕ್ಸ್ಚೇಂಜ್ ಮಾಡಿಬಿಟ್ಟು ನಿಮಗೆ ಟೂರಿಂಗ್ ಸೀಟ್ ಕೊಡೋದು. ಬಟ್ ನೀವು ಗಾಡಿ ಬಂದಾದ್ಮೇಲೆ ಟೂರಿಂಗ್ ಸೀಟ್ ತೊಗೊಂಡ್ರೆ ಸ್ಟಾಕ್ ಸೀಟು ನಿಮ್ಮ ಹತ್ರ ಇರುತ್ತೆ, ಟೂರಿಂಗ್ ಸೀಟು ನಿಮ್ಮ ಹತ್ರ ಇರುತ್ತೆ. ನಾನು ಡಬಲ್ ಟೂರಿಂಗ್ ಸೀಟ್ ಹೇಳ್ತಾ ಇರೋದು, ಸಿಂಗಲ್ ಸೀಟ್ ಹೇಳ್ತಾ ಇಲ್ಲ, ಡುವಲ್ ಪ್ರೀಮಿಯಂ ಟೂರಿಂಗ್ ಸೀಟ್ ಹೇಳ್ತಾ ಇರೋದು. ಅಷ್ಟು ಬೀಳುತ್ತೆ ನಿಮಗೆ. ಸೊ ನಾನು ಕೊಟ್ಟಿದ್ದು 10,000 ಬುಕ್ಕಿಂಗ್ ಅಮೌಂಟು, ಮತ್ತು ಬುಕ್ ಮಾಡ್ಕೊಂಡೆ ಗಾಡಿನ 10,000 ಕೊಟ್ಬಿಟ್ಟು. ಫಸ್ಟ್ ಪೇಮೆಂಟು ನಾನು 4 ಪೇಮೆಂಟಲ್ಲಿ ಗಾಡಿನ ಫುಲ್ಲು ಕ್ಯಾಶ್ ಕೊಟ್ಟು ತೊಗೊಂಡಿದ್ದು. ಫಸ್ಟ್ ಪೇಮೆಂಟ್ ಬಂದು ಬುಕ್ಕಿಂಗ್ ಅಮೌಂಟ್ 10,000. ಸೆಕೆಂಡ್ ಪೇಮೆಂಟು 2 ಲಕ್ಷ RTGS ಮಾಡಿದೆ. ಕ್ಯಾಶ್ ಲಿಮಿಟು ನಿಮಗೆ ಬರೀ 2 ಲಕ್ಷ. 2 ಲಕ್ಷದಲ್ಲೂ 1,000 ಕಡಿಮೆ, 1,99,000 ಅಷ್ಟೇ ಕ್ಯಾಶ್ ಲಿಮಿಟು ನಿಮಗೆ. ಈ ರಾಯಲ್ ಎನ್ಫೀಲ್ಡ್ ರೂಬಿ ಮರಾಠ್ ಮೋಟರ್ ಸೈಕಲ್ ಇವ್ರ ಹತ್ರ ಹೇಳ್ತಾ ಇರೋದು ನಾನು. ಬಟ್ ಬೇರೆ ಕಡೆ ಎಷ್ಟಿದೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ನೀವು ಒಂದ್ಸತಿ ಕಾಲ್ ಮಾಡಿ ವಿಚಾರಿಸಿ ನೋಡಿ ಬೇರೆ ಕಡೆ ಎಷ್ಟಿದೆ ಕ್ಯಾಶ್ ಲಿಮಿಟ್ ಅಂತ. ಆಮೇಲೆ ಈ ಕ್ಯಾಶ್ ಲಿಮಿಟು ನೀವು UPI ಮಾಡಿದ್ರೆ ಕೌಂಟ್ ಆಗಲ್ಲ, ಅದು ಬ್ಯಾಂಕ್ ಟ್ರಾನ್ಸ್ಫರ್ ಲೆಕ್ಕ ತಗೋತಾರೆ ಅದನ್ನ. ಅದಾದಮೇಲೆ 1,50,000 ಲಕ್ಷದ ಒಂದು ಪೇಮೆಂಟ್ ಮಾಡಿದೆ. 1,50,000 ಲಕ್ಷ ಆದಮೇಲೆ ಇನ್ನು ಮಿಕ್ಕಿರೋದು 40,500 ಏನೋ, ಅದು ಫೋರ್ತ್ ಪೇಮೆಂಟು, ಫೈನಲ್ ಪೇಮೆಂಟ್ ಅದು. ಮತ್ತು ಇನ್ಶೂರೆನ್ಸ್ ನಾನು ಹೊರಗಡೆ ಮಾಡಿಸ್ಕೊಂಡಿದ್ದು, ಇವ್ರ ಹತ್ರ ಮಾಡ್ಸೋಕ್ಕೆ ಹೋಗಲಿಲ್ಲ. ಇವ್ರ ಹತ್ರ 25.3K ಏನೋ ಕೋಟ್ ಮಾಡ್ತಿದ್ರು. ಅದು ಬರೀ ಫಸ್ಟ್ ಪಾರ್ಟಿ 1 ವರ್ಷ, ಥರ್ಡ್ ಪಾರ್ಟಿ 5 ವರ್ಷ ಅಷ್ಟೇ. ಎಕ್ಸ್ಟ್ರಾ ಏನೋ ಆ್ಯಡ್ ಆನ್ಸ್ ಬರಲ್ಲ ನಿಮಗೆ. ಬಟ್ ನಾನು ತಗೊಂಡಿದ್ದು 26Kಗೆ ಹೊರಗಡೆ ಇನ್ಶೂರೆನ್ಸು. ಅದರಲ್ಲಿ ನೀವು ಫಸ್ಟ್ ಪಾರ್ಟಿ, ಥರ್ಡ್ ಪಾರ್ಟಿ, ಅದ್ರ ಜೊತೆ ಆ್ಯಡ್ ಆನ್ಸು ಬರುತ್ತೆ. 0 ಡಿಪ್ರಿಸಿಯೇಷನ್ನು, ಆ್ಯಂಟಿ ಥೆಫ್ಟು, ಮತ್ತು ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಮೇಲೆ ವೈರಿಂಗ್ ಬರುತ್ತೆ. ಒಂದು ವೈರ್ ಕಟ್ ಆಯಿತು ಅಂದರೆ ಅದಕ್ಕೂ ಕೂಡ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಆ ಥರ ಆ್ಯಡ್ ಆನ್ಸ್ ಎಲ್ಲ ತೊಗೊಂಡಿದ್ದೀನಿ ನಾನು. ಅದೆಲ್ಲ ಸೇರಿಸಿ 26K ಆಯಿತು. ಬಟ್ ನೀವು ಅಮೌಂಟ್ ಉಳಿಸ್ಬೇಕಂದ್ರೆ ನೀವು ಬೇರೆ ಕಡೆ ಫಸ್ಟ್ ಪಾರ್ಟಿ, ಥರ್ಡ್ ಪಾರ್ಟಿ ಎರಡು ತೊಗೊಂಡು 5 ಇಯರ್ಸ್ಗೆ ಏನೋ ಆ್ಯಡ್ ಆನ್ಸ್ ತೊಗೊಬೇಡಿ. ಇವರು ಶೋರೂಮಲ್ಲಿ ಅದು ಹೆವಿ ಇನ್ಶೂರೆನ್ಸಲ್ಲೇ ಹೆವಿ ದುಡ್ಡು ಮಾಡೋದು ಇವರು. ನಾವು ಅದರದ್ದೇ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ, ನೀವು ಹೆಂಗೆ ಬೈಕ್ ಮೇಲೆ ಅಮೌಂಟ್ನ ಉಳಿಸ್ಬೋದು ಅಂತ. ನೀವೇನಾದ್ರು ದುಡ್ಡು ಉಳಿಸೋದು ಏನಾದ್ರು ಪ್ಲ್ಯಾನ್ ಇದ್ದರೆ ನೀವು ಇನ್ಶೂರೆನ್ಸ್ನ ಹೊರಗಡೆ ಮಾಡಿಸ್ಕೊಳ್ಳಿ, ನಿಮ್ಗೆ ಯಾರು ಏಜೆಂಟ್ ಗೊತ್ತಿದ್ರೆ. ಸೊ ಇವಾಗ ನಾನು 4 ಹೇಳಿದ್ನಲ್ಲ, 10,000 ಒಂದು, 2 lakh ಒಂದು, 1,50,000 ಒಂದು, ಮತ್ತು 40,500 ಒಂದು, ಇಷ್ಟು ಸೇರಿ 4,500,000 ರೂಪೀಸ್ ಆಗಿದೆ ಟೋಟಲ್ ನಾನು ಪೇ ಮಾಡಿರೋದು. ಬಟ್ ಆನ್ ರೋಡ್ ಕಾಸ್ಟ್ ಬಂದು ಇದ್ರದ್ದು ಬ್ರೇಕ್ ಡೌನ್ ಮಾಡ್ತೀನಿ ನೋಡಿ. ನಾನು ಫಸ್ಟ್ ಎಕ್ಸ್ ಶೋರೂಮಿಂದ ಸ್ಟಾರ್ಟ್ ಮಾಡೋಣ. ಎಕ್ಸ್ ಶೋರೂಮು 3,24,000 ನಾನು ತಗೊಬೇಕಾರಿದ್ದು. ನಾನು ತಗೊಂಡ ತಕ್ಷಣವೇ ಜಾಸ್ತಿ ಆಗಿದೆ ಪ್ರೈಸು. ಏಪ್ರಿಲ್ 1 ಜಾಸ್ತಿ ಆಗೋಯ್ತು 2025ಗೆ. ಆಮೇಲೆ RTO ಆಗಿದ್ದು ಕಾಸ್ಟು 66,298 ರೂಪೀಸ್ ಪಕ್ಕಾ, ನಂಗೆ ಕರೆಕ್ಟಾಗಿ ನೆನಪಿದೆ. ಅದಾದಮೇಲೆ ಇನ್ನೇನು ತೊಗೊಂಡೆ ನಾನು, ಎಕ್ಸ್ಟೆಂಡೆಡ್ ವಾರಂಟಿ ಒಂದು, ಅದು ತಗೊಳ್ಳೇಬೇಕು ಅಂತ ಸಖತ್ ಫೋರ್ಸ್ ಮಾಡಿದ್ರು. ಏನಕ್ಕಂದರೆ ಅವ್ರದ್ದು ಇನ್ಶೂರೆನ್ಸಲ್ಲಿ ಲಾಸ್ ಬಂದ್ಬಿಟ್ಟಿದೆ. ನಾನು ಇನ್ಶೂರೆನ್ಸಿಂದನೇ ಮೇಜರ್ ದುಡ್ಡು ಅವ್ರಿಗೆ ಹೋಗೋದು. ಎಕ್ಸ್ಟೆಂಡೆಡ್ ವಾರಂಟಿ ಕಾಸ್ಟ್ ಬಂದ್ಬಿಟ್ಟು 8,999, 9,000 ಲೆಕ್ಕ 1 ರೂಪಾಯಿಗೆ.
ಟೋಟಲ್ ಎಷ್ಟೇ ಐತಿ ಇವಾಗ ಎಕ್ಸ್ ಶೋರೂಮು ಆನ್ ರೋಡ್ ಎಲ್ಲ ಸೇರಿ ನನಗೆ 3,99,299 ಆಗಿರಬೇಕು ಐ ಗೆಸ್. ಅಷ್ಟೇ ಆಗಬೇಕಾಗಿದ್ದು. ನಾನು ಪೇ ಮಾಡಿದ್ದು 4,05,000 ರುಪೀಸು. 1,299 ರುಪೀಸ್ ಹಿಡನ್ ಚಾರ್ಜಸ್. ಅದು ನಿಮಗೆ ಗೊತ್ತಿಲ್ಲದೆ ಹಾಕಿಬಿಟ್ಟಿರ್ತಾರೆ. ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ಗೊತ್ತಾಗೋದು. ಪ್ರತಿಯೊಂದಕ್ಕೆ ಅವ್ರ ಮುಂದೆನೇ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ಇದು ಯಾವುದಕ್ಕೆ ಹಾಕಿರೋದಂದರೆ ನನಗೆ ನನ್ನ ಗಾಡೀಲಿ RTO ಮೇಲೆ ಹಾಕವನೆ. RTO ಮೇಲೆ ಏನಕ್ಕಂದರೆ ಕತೆ ಹೊಡೆದ್ಬಿಡ್ತಾರೆ. ರಿಜಿಸ್ಟ್ರೇಷನ್ಗೆ ತಗೋಗ್ಬೇಕು ನಾವು, ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ಎಲ್ಲ ಕತೆ ಹೊಡೆದು ಬಿಡ್ತಾರೆ. ಅದಕ್ಕೋಸ್ಕರ ಅವರೇ ಮಾಡಿಸ್ಕೊಂಬರ್ತೀನಿ ಅಂದರೆ ಇಷ್ಟಾಗುತ್ತೆ. ಎಕ್ಸ್ಟ್ರಾ 1,000 ರುಪೀಸ್ ಕೇಳ್ತಾರೆ ಅವರು. ಅಂದರೆ ನೀವು ಕೊಡ್ಬೇಕಾದ್ರೆ ಹಿಡನಲ್ಲಿ ಹಾಕ್ಬಿಟ್ಟಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಅವರು ಡೈರೆಕ್ಟಾಗಿ ಕೇಳಲ್ಲ, ಈ ಥರ ಡೈರೆಕ್ಟ್ ಹಾಕ್ಬಿಡ್ತಾರೆ ಹಿಡನ್ ಆಗಿ. ಸೊ ನೀವು ಇದರಲ್ಲೂ ದುಡ್ಡು ಉಳಿಸ್ಬೇಕು ಅಂದರೆ ಬೆಸ್ಟ್ ಕೆಲಸ ಏನಂದರೆ ಡಿಸ್ಕ್ಲೈಮರು ಇನ್ವಾಯ್ಸ್ ಎಲ್ಲ ಈಸ್ಕೊಂಡೋಗಿ ನೀವೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಡಿ. ನೀವು ಸುತ್ತಮುತ್ತ ಅಂದರೆ ನೀವು ಏನು ರನ್ನಿಂಗ್ ಸೀರೀಸ್ ಇರುತ್ತೆ, ರನ್ನಿಂಗ್ ಸೀರೀಸಲ್ಲಿ ನಿಮ್ಗೆ ಯಾವ ನಂಬರ್ ಬೇಕೋ ಅಲ್ಲಿಗೆ ತಳ್ಕೊಡ್ತಾರೆ. ನಿಮ್ಗೆ ಯಾರು RTO ಏಜೆಂಟ್ ಪರಿಚಯ ಇದ್ದರೆ ನಿಮ್ಗೆ ಇಷ್ಟ ಬಂದಿದ್ದ ನಂಬರ್ ನೀವು ತೊಗೋಬೋದು, ಫ್ಯಾನ್ಸಿ ನಂಬರ್ ಬಿಟ್ಟು. ಆವಾಗ ನಿಮಗೂ ಗೊತ್ತಾಗುತ್ತೆ ರಿಜಿಸ್ಟ್ರೇಷನ್ ಹೆಂಗೆ ನಡೆಯುತ್ತೆ ಅಂತ. ಇನ್ನೊಬ್ಬೊಬ್ಬರು ಡೀಲರ್ ಏನು ಮಾಡ್ತಾರೆ ಅಂದರೆ HSRP ನಂಬರ್ ಪ್ಲೇಟ್ ಮೇಲೆ 1,000 ರೂಪಾಯಿ, RC ಕಾರ್ಡ್ ಮೇಲೆ ಇದು ಕಾಸ್ಟು ಎಕ್ಸ್ಟ್ರಾ 500 ಇದೆಲ್ಲ ಹಾಕ್ಬಿಡ್ತಾರೆ. ಆ್ಯಕ್ಚುಲಿ ನೀವೇನು ರೋಡ್ ಟ್ಯಾಕ್ಸ್ ಪೇ ಮಾಡ್ತೀರಾ RTO ಕಾಸ್ಟ್ ಅಂತ ಎಲ್ಲ ಇನ್ಕ್ಲೂಡೆಡ್ ಅದರಲ್ಲಿ. HSRP ಆಗಿರ್ಬೋದು, RC ಆಗಿರ್ಬೋದು, ಪ್ರತಿಯೊಂದು. ಇನ್ನೇನು ಎಕ್ಸ್ಟ್ರಾ ಪೇ ಮಾಡೋಂಗಿರಲ್ಲ ನೀವು. ಇವರು ಎಕ್ಸ್ಟ್ರಾ ಮಾಡಿಬಿಟ್ಟು ಆ ಥರ ಮಾಡಿಕೊಡ್ತಾರೆ. ಇದೆಲ್ಲ ಸ್ಕ್ಯಾಮು, ಇರೋದು ಡೆಲಿವರಿ ಸ್ಕ್ಯಾಮು. ಸೊ ನನಗೆ ಈ ಗಾಡಿ ಟೋಟಲ್ ಆನ್ ರೋಡ್ ಪ್ರೈಸ್ ಬಂದು 4,26,000 ಸಮಥಿಂಗ್ ಏನೋ ಚೇಂಜ್ ಇದೆ. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಅದನ್ನ ಕರೆಕ್ಟಾಗಿ. ಇಷ್ಟಾಯಿತು ಗುರು ಟೋಟಲು. ಗಾಡಿ ವರ್ತಾ ಅಂತ ಕೇಳಿದ್ರೆ ಟೋಟಲಿ 100% ವರ್ತು. ಯಾಕೆಂದರೆ ಈ ಪ್ರೈಸ್ ರೇಂಜ್ಗೆ ಈ ಥರ ಸ್ಪೆಕ್ಸ್ ಗಾಡಿ ಇರೋಂಥದ್ದು ಯಾವುದು ಕೊಡಲ್ಲ. ನಾನು ಒಪ್ಕೋತೀನಿ ಇದರಲ್ಲಿ ಏನು ಫೀಚರ್ಸ್ ಬರಲ್ಲ, ಟ್ರ್ಯಾಕ್ಷನ್ ಕಂಟ್ರೋಲು ಅದು ಇದು ಅಂತ. ಬಟ್ ಇದ್ರ ಹೆಸರೇ ಸಜೆಸ್ಟ್ ಮಾಡ್ತಾ ಇದೆ ರೆಟ್ರೋ ಕೆಫೆ ರೇಸರ್ ಅಂತ. ಸೊ ರೆಟ್ರೋ ಆಗಿರೋದ್ರಿಂದ ಫುಲ್ಲು ರೆಟ್ರೋ ಮಾಡಿಟ್ಟವನೆ. ಏನು ಫೀಚರ್ಸ್ ಇಲ್ಲ ಗಾಡೀಲಿ. ಬೇಸಿಕ್ ಫೀಚರ್ಸ್ ಏನೇನು ಬೇಕೋ ಅದು ಮಾತ್ರ ಕೊಟ್ಟವನೆ. ಬಟ್ ಗಾಡಿ ಅಂತೂ ಟೋಟಲಿ ವರ್ತು. ಇಂಜಿನ್ಗೆ ಆಲ್ಮೋಸ್ಟ್ ಕಾಸು. ಈ ಗಾಡೀಲಿ ಕೊಡುವಂಥ ಪವರು ಈ ಸೆಗ್ಮೆಂಟಲ್ಲಿ ಈ ಪ್ರೈಸ್ಗೆ ಈ ಗಾಡೀಲಿರೋ ಪವರು ಯಾವ ಗಾಡೀಲೂ ಇಲ್ಲ. ಈ ಗಾಡೀಲಿರೋ ಡ್ಯೂರಬಿಲಿಟಿನೂ ಯಾವ ಗಾಡೀಲೂ ಇಲ್ಲ. 215 kg ಗುರು ಇದ್ರ ಕರ್ವ್ ವೇಟ್ ಬಂದ್ಬಿಟ್ಟು. 215 kg ಅಂದರೆ ಏನು ಯಪ್ಪ, ಹೆವಿ ಆಯ್ತು ಅದು ಮಾತ್ರ. ಸೂಪರ್ ಬೈಕ್ ಲೆವೆಲ್ಗೂ ಅಷ್ಟೇ. ಸೂಪರ್ ಬೈಕ್ ಅದು ದೊಡ್ಡ ಇಂಜಿನ್ಸ್ ಇರುತ್ತೆ, ಅದಕ್ಕೆ ಅಷ್ಟು. ಬಟ್ ಇದು ಎಲ್ಲ ಮೆಟಲ್ ಅಲ್ವಾ, ರಾಯಲ್ ಎನ್ಫೀಲ್ಡ್ ಅಂದ್ರೇ ಮೆಟಲ್ಲು. ಜಾಸ್ತಿ ಪ್ಲಾಸ್ಟಿಕ್ ಪಾರ್ಟ್ಸ್ನ ಯೂಸ್ ಮಾಡಲ್ಲ ಇವರು. ಪ್ಲಾಸ್ಟಿಕ್ಕು, ಫೈಬರು ಇದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಒಂದು ಸಾಲಿಡ್ ಡ್ಯೂರಬಿಲಿಟಿ ಕೊಡ್ತವ್ರೆ. ಗಾಡಿ ಅಂತೂ ಟೋಟಲಿ ವರ್ತಿಟ್ಟು. ನೀವು ಯಾರಾದರೂ ಇವಾಗ ತೊಗೊಬೇಕು ಅಂತಿದ್ರೆ ಗಾಡಿನ ಕೊಟೇಶನ್ ಇಸ್ಕೊಂಡು ಬಂದಿರ್ತೀರಾ. ಇವಾಗಿನ ಪ್ರೈಸ್ ಏನಿದೆ GT ಮೇಲೆ ಅಂತ ಕಮೆಂಟ್ ಮಾಡಿ ನನಗೆ. ಆಗಲೇ ನಾನು ತೊಗೊಬೇಕಾದ್ರೆ 10,000 ರೂಪಾಯಿ ಏನೋ ಜಾಸ್ತಿ ಆಗಿತ್ತು. ಇವಾಗ ಏನು ಗುರು ಇದು, ಥೂ ನೋಡಿ ಇದೊಂಚೂರು ಕಟ್ಟಾಯಿತು. ಬೇರೆ ಇನ್ನೇನು ಆಗಿಲ್ಲ ಗಾಡಿಗೆ. ನೋಡಿ ಹೆಂಗೆ ಸಡನ್ನಾಗಿ ಹೇಳ್ದುಬಿಟ್ಟ. ಸದ್ಯ ಏನೂ ಆಗಿಲ್ಲ, ಇದೊಂದು ನಟ್ ಬೆಂಡ್ ಆಗಿದೆ. ಆ ನಟ್ಟೊಂದು ಹಾಕ್ಸ್ಕೋಬೇಕಷ್ಟೇ. ಅದಕ್ಕೆ ಹೇಳೋದು, ನಾವೆಷ್ಟು ಹುಷಾರಾಗಿದ್ರೂ ಬೇರೆಯವರಿಂದ ನಮಗೆ ತೊಂದರೆನೇ ಜಾಸ್ತಿ. ರೋಡಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇರಲಿ ಬನ್ನಿ.